ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಂಕಜಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಹಳ್ಳಿಲಿ ಮಾಡುವಂತಹ ಒಂದು ಮೊಸರು ಸಾರನ್ನ ನಿಮಗೆಲ್ಲ ತೋರಿಸ್ಕೊಳ್ಳೋಣ ಅಂತ ಇದ್ದೀನಿ. ಈ ಸೊಪ್ಪುಗಳು ತುಂಬ ಹೆಲ್ತ್ಗೆ ಬೆನಿಫಿಟ್ಸ್ ಕೊಡುವಂಥ ಸೊಪ್ಪುಗಳು. ಇಲ್ಲಿ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಈ ಪಾಲಕ್ ಸೊಪ್ಪಂತೂ ತುಂಬಾ ಒಳ್ಳೆಯದು. ಅದರಲ್ಲಿ ತುಂಬ ಐರನ್ ಕಂಟೆಂಟ್ ಇರೋದ್ರಿಂದ ಅನಿಮಿಕ್ ಪೇಷಂಟ್ಸ್ಗೆ ತುಂಬ ಉಪಯೋಗ ಆಗುತ್ತೆ. ಹಾಗೆಯೇ ವಿಟಮಿನ್ ಇ, ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಒಂದು ಸ್ಕಿನ್ಗೆ ಹಾಗೆ ಕಣ್ಗಳಿಗೂ ಒಳ್ಳೆಯದು. ಮತ್ತು ಈ ಮೆಂತ್ಯ ಸೊಪ್ಪು ಡಯಾಬಿಟಿಕ್ ಪೇಷಂಟ್ಸ್ಗಂತೂ ತುಂಬಾ ಒಳ್ಳೆಯದು. ಅದು ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಈ ಕೆಲವೊಂದು ಹೆಣ್ಮಕ್ಳಲ್ಲಿ ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೂ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಷ್ಟೆಲ್ಲ ಒಳ್ಳೆ ಬೆನಿಫಿಟ್ಸ್ ಇರುವಂತಹ ಮತ್ತು ಸುಲಭವಾಗಿ ಸಿಗುವಂತಹ ಕಡಿಮೆ ಖರ್ಚಿನಲ್ಲಿ ನಮ್ಮ ಹೆಲ್ತನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹಾಗೂ ಸಬ್ಸಿಗೆ ಸೊಪ್ಪು, 2 ಈರುಳ್ಳಿ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ, 2 ಬೆಳ್ಳುಳ್ಳಿ, ಮತ್ತು ಒಂದು 3ರಿಂದ 4 ಟೊಮೊಟೊ ತೊಗೊಳ್ಳೋಣ, ಒಂದು 8-10 ಹಸಿಮೆಣಸಿಕಾಯಿ, ಮತ್ತು 1 ಕಪ್ಪು ಬೇಳೆನ ತೊಗೊಂಡಿದ್ದೀನಿ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಒಂದು ಕುಕ್ಕರ್ಗೆ ಬೇಳೆ ಬೇಯಲಿಕ್ಕೆ ಹಾಕಿದ್ದೀನಿ. ಅದರೊಳಗೇ ಸೊಪ್ಪು ಹಾಕೋಣ. ಮತ್ತೆ ಇಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿಕಾಯಲ್ಲಿ ಇದೆ. ಈ ಈರುಳ್ಳಿಗಳಲ್ಲಿ ಅರ್ಧನ ಬೇಯಲಿಕ್ಕೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿನೂ ಸಹ ಅರ್ಧ ಬೇಯಲಿಕ್ಕೆ ಹಾಕ್ಕೊಳ್ಳೋಣ. ಹಸಿಮೆಣಸಿಕಾಯಿನೂ ಸಹ ಸ್ವಲ್ಪ ಬೇಯಲಿಕ್ಕೆ ಹಾಕ್ಕೊಂಡು ಉಳ್ಕೆದನ್ನೆಲ್ಲ ಒಗ್ಗರಣೆ ಮಾಡಲಿಕ್ಕೆ ಇಟ್ಕೊಳ್ಳೋಣ. ಈ ಟೊಮೊಟೊ ಕೂಡ ಇದರೊಳಗೆ ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುಕ್ಕರ್ದು ಮುಚ್ಚಳ ಮುಚ್ಚಿ 2 ವಿಷಲ್ ಹಾಕ್ಸ್ಕೊಂಡು ಇಟ್ಕೊಳ್ಳೋಣ. ನಾವಿಲ್ಲಿ ಕುಕ್ಕರಲ್ಲಿ 2 ಕೂಗು ಕೂಗಿಸಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಬಾಣಲಿ ಇಟ್ಕೊಂಡು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಈಗ ಸಾಸಿವೆ ಸಿಡಿತಾ ಇದೆ. ಸೊ ನಾವು ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಯಿತು. ಸೊ ನಾವು ಈಗ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಸಹ ಫ್ರೈ ಆಗಿದೆ. ಸೊ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಹೊಂಬಣ್ಣ ಬರೋ ತನಕ ಅದನ್ನು ಫ್ರೈ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಳ್ಳೋಣ. ಕುಕ್ಕರ್ ಮುಚ್ಚಳನ ನಾನು ತೆಗೆದಿದ್ದೀನಿ. ಸೊ ಇದನ್ನೆಲ್ಲ ಆರಕ್ಕೆ ಇಟ್ಕೊಳ್ಳೋಣ. ನಾವು ಸೊಪ್ಪು, ಬೇಳೆ ಮತ್ತು ಟೊಮೆಟೊ ಎಲ್ಲನೂ ತೊಗೊಂಡು ಆಮೇಲೆ ಇದನ್ನು ಸ್ವಲ್ಪ ದಪ್ಪನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು. ಒಂದೇ ಒಂದು ಸಲ ಇದನ್ನು ಒಂದು 5 ಸೆಕೆಂಡ್ಸ್ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ಆವಾಗ ಚೆನ್ನಾಗಿ ಬರುತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ದಪ್ಪನಾಗಿ ಇದ್ದರೆ ಸಾಕಾಗುತ್ತೆ. ಈಗ ಇದನ್ನು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ನಂತರ ರುಬ್ಬಿಟ್ಕೊಂಡಿದ್ದಂತಹ ಸೊಪ್ಪನ್ನು ಇದರೊಳಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ಉಳಿದಿರುವಂತಹ ಸೊಪ್ಪೊಂದು ನೀರು ಇದರೊಳಗನೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 10 ನಿಮಿಷ ಬೇಯಲಿಕ್ಕೆ ಇಡೋಣ.
ಕುದೀತಾ ಇದೆ. ಸೊ ಮೊಸಪ್ಪು ಸಾಂಬಾರು ರೆಡಿಯಾಗಿದೆ. ಇದನ್ನು ನೀವು ಮುದ್ದೆ ಜೊತೆಗೆ ಸರ್ವ್ ಮಾಡಿ. ಫ್ರೆಂಡ್ಸ್, ನೀವು ಸಹ ಈ ಮೊಸಪ್ಪು ಸಾಂಬಾರನ್ನ ಮನೇಲಿ ಮಾಡಿ ಮತ್ತು ಟೇಸ್ಟ್ ಹೇಗಾಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಒಂದು ಈ ಚಿಕ್ಕ ಕೆಲಸಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ನೀವು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.